ತಾಲೂಕು ಒಕ್ಲೇರಿ ಹೋಬಳಿ ಮಂಗಸಂದ್ರ ಗ್ರಾಮದ ಪಿ ತಿಮ್ಮಪ್ಪನವರಗೆ ಸೇರಿದಂತಹ ಸರ್ವೆ ನಂಬರ್ 152 ಮತ್ತು 148 ಹಿಡುವಳಿ ಜಮೀನಿನಲ್ಲಿ ಸದರಿ ಜಮೀನಿನಲ್ಲಿ 8.25 ಅಡಿ ಬಂಡಿ ದಾರಿ ಇದೆ, ಕಾಲು ದಾರಿ ಅಂತಾರೆ. ಅದು ಎಲ್ಲಿದೆ ಅಂತ ಹೇಳಿದ್ರೆ ಕೋಲಾರ ಮಾಲೂರು ಮುಖ್ಯ ರಸ್ತೆ ಅಮ್ಮೇರಳ್ಳಿಯಿಂದ ಹಿಡಿದು ಕಲ್ಲಂಡೂರು ಗಡಿವರೆಗೂ ಇದೆ. ಆದರೆ ಕೆಲವು ವ್ಯಕ್ತಿಗಳು ನಮ್ಮ ತಿಮ್ಮಣ್ಣನವರು, ರೈತರಾದಂಥ ತಿಮ್ಮಣ್ಣವರು ಹೇಳ್ತಾರೆ, ನಾವು ಈ ಒಂದು 8.25 ಅಡಿ ರಸ್ತೆಗೆ ಯಾವುದೂ ತಕರಾರು ಮಾಡ್ತಾಯಿಲ್ಲ, ರೈತರಿಗೆ ಯಾವುದೇ ತೊಂದರೆ ಮಾಡ್ತಾಯಿಲ್ಲ. ಅವರು ಆ ಮೂಲ ನಕ್ಷೆಗಳ ಪ್ರಕಾರ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಏನಿದೆ ಆ ಸರ್ವೆ ಇಲಾಖೆಯ ದಾಖಲೆಗಳು ಮತ್ತು ಕಂದಾಯ ಇಲಾಖೆ ದಾಖಲೆಗಳ ಪ್ರಕಾರ 8.25 ಅಡಿ ರಸ್ತೆ ಎಲ್ಲಿ ಹೋಗ್ತದೋ ಅಲ್ಲಿ ಸಂಪೂರ್ಣವಾಗಿ ಸರ್ವೆ ಮಾಡಿ ತೆರವುಗೊಳಿಸಿ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತೇಳಿ ಸುಮಾರು 20 ವರ್ಷದಿಂದ ಈ ರಸ್ತೆ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದಾರೆ. ನಾನು ಬಿಡ್ತೀನಿ, ಇಲ್ಲ ನಾನು ಇನ್ನೂ 2 ಅಡಿ ಜಾಸ್ತಿ ಬಿಡ್ತೀನಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ಕೆಲವು ಮಂಗಸಂದ್ರ ಗ್ರಾಮದ ಕೆಲವು ಸರವಣಿಯರು ಏನು ಇವ್ರಿಗೆ ಯಾರೂ ಇಲ್ಲ ಅಂಥೇಳಿ ಪದೇ 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 ಪೇಲೆ ಇವ್ರು ದೌರ್ಜನ್ಯ ಮಾಡ್ತಾ ಇರ್ತಾರೆ. ಏನು ಅಮ್ಮೇರಿ ಗಡಿಯಿಂದ ಕಲ್ಲಂಡೂರು ಗಡಿವರೆಗೂ ಸರ್ವೆ ಮಾಡ್ತಂತ ಹೇಳ್ತಾ ಇಲ್ಲ ಅವರು. ಈಗ ಬೆಗ್ಲಿ ಗಡಿ ಮಾತ್ರ ತಿಮ್ಮಣ್ಣವ್ರ ಜಮೀನಲ್ಲಿ ಸರ್ವೆ ಮಾಡಬೇಕು, 8.25 ಅಡಿ ಜಾಗ ಬಿಡಿಸ್ಬೇಕು. ಆದರೆ ಕೆಳಗಡೆನೂ ಮಾಡೋಂಗಿಲ್ಲ, ಮೇಲೆ ಮಾಡೋಂಗಿಲ್ಲ. ಇದು ಯಾವ ನ್ಯಾಯ? ಮೊನ್ನೆ ಕಂದಾಯ ಸಚಿವರನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಒಬ್ಬರು ಹೋಗಿಬಿಟ್ಟು ಈಗ ಮಂಗಸಂದ್ರ ಗ್ರಾಮದ ಕೆಲವು ಸರವಣಿಯರು ಹೋಗ್ಬಿಟ್ಟು ಇಲ್ಲಿ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದಾರಂತೆ. ಮಂಗಸಂದ್ರ ತಿಮ್ಮಣ್ಣನವರು ನಮಗೆ ರಸ್ತೆಗೆ ಅಡ್ಡ ಪಡಿಸ್ತಾ ಇದ್ದಾರೆ ಅಂತೇಳಿ. ಇದೇ ತಿಮ್ಮಣ್ಣನವರು ಸುಮಾರು 3 ವರ್ಷದಿಂದ ಅದೇ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಲೋಕಾಯುಕ್ತದಲ್ಲಿ ಏನು ಕೊಟ್ಟಿದ್ದಾರೆ, ಈ ರಸ್ತೆ ವಿಚಾರವಾಗಿ ನಮ್ಗೆ ಬರಲ್ಲ ಅಂತೇಳಿ ಹಿಂಬಾಲ ಕೊಟ್ಟಿದ್ದಾರೆ. ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನಾ? ನಾವು ಕೇಳ್ತಾ ಇರೋದೊಂದು, ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ M.R. ರವಿ ಸಾಹೇಬರಲ್ಲಿ, ಉಪವಿಭಾಗಾಧಿಕಾರಿಗಳಲ್ಲಿ, ಸರ್ವೆ ಅಧಿಕಾರಿಗಳಲ್ಲಿ, ಕೋಲಾರ ತಾಲೂಕು ದಂಡಾಧಿಕಾರಿಗಳಲ್ಲಿ ಮತ್ತು ಒಕ್ಕಲೇರಿ ಹೋಬಳಿ ಎಲ್ಲ RIVAಗಳಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಪ್ರಗತಿಪರ ರೈತರಾದಂಥ ತಿಮ್ಮಣ್ಣನವರು ಯಾವುದೇ ರಸ್ತೆಗೆ ಅಡ್ಡ ಪಡಿಸ್ತಾ ಇಲ್ಲ. ವಿನಾಕಾರಣ ಅವರು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ ಅಂತೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ನಾವು ಕೇಳ್ತಾ ಇರೋದಿಷ್ಟೇ, ಕಂದಾಯ ಅಧಿಕಾರಿಗಳ ಇಲಾಖೆಯಲ್ಲಿ, ಸರ್ವೆ ಇಲಾಖೆಯಲ್ಲಿ ಏನು ನಿಮ್ಮ ಹತ್ರ ದಾಖಲೆ ಇದೆ, ಏನು ಅಮ್ಮೇರಳ್ಳಿಯಿಂದ ಕಲ್ಲಂಡೂರು ಗಡಿವರೆಗೂ ಸಂಪೂರ್ಣವಾಗಿ ಇದು ದಾಖಲೆಗಳ ಸಮೇತ ಸರ್ವೆ ಮಾಡಿಸಿ ನಮ್ಮ ಮಂಗಸನ ತಿಮ್ಮಣ್ಣನವರ 100 ಸರ್ವೆ ನಂಬರ್ 152 ಮತ್ತು 148 ಹಿಡುವಳಿ ಜಮೀನಲ್ಲಿ 8.25 ರಸ್ತೆಗೆ ಬದಲಾಗಿ ಇನ್ನೂ 3 ಅಡಿ ಜಾಗವನ್ನು ಯಾವುದೇ ಷರತ್ತು ಇಲ್ಲದೆ ನಾವು ರೈತರಿಗೆ ಅನುಕೂಲ ಮಾಡೋಕೆ ರೆಡಿ ಇದ್ದೀವಿ. ಅದನ್ನು ಬಿಟ್ಟು ಲೋಕಾಯುಕ್ತದಲ್ಲಿ ನೀವು ದಾಖಲೆ ನಾವು ಏನು ಕೇಸು ದಾಖಲು ಮಾಡ್ತೀವಿ, ಅದನ್ನು ಬಲವಂತವಾಗಿ ಮಾಡ್ತೀವಿ ಅಂತೇಳಿ ದಿನಾಂಕ ಅಂದರೆ ನಿನ್ನೆ 16/12/2025 ಮಂಗಳವಾರ ಏನು ಸರ್ವೆ ಇಲ್ಲ ಬಂದು ಸರ್ವೆ ಮಾಡಿದ್ದಾರೆ. ಮೊನ್ನೆ ಸೋಮವಾರ ತಹಶೀಲ್ದಾರರು ಬಂದಿದ್ದಾರೆ, ನಿನ್ನೆ ಬಂದು ಸರ್ವೆ ಮಾಡಿದ್ದಾರೆ. ಆದರೆ ಬರೀ ಬೆಗ್ಲಿ ಗಡಿ ಮಾತ್ರ ಯಾಕೆ ಮಾಡಬೇಕು? ದಾಖಲೆ ಇರಲಿಲ್ವಾ? ಆಯಿತು, ನಾವು ಇದು ಕೊಟ್ಟಿದ್ದೀವಿ, ವಿತ್ತು ಬರವಣಿಗೆಯಲ್ಲಿ ಕೊಟ್ಟಿದ್ದೀವಿ, ತಹಶೀಲ್ದಾರ್ ಕೊಟ್ಟಿದ್ದೀವಿ, DC ಸಾಹೇಬ್ರು ಕೊಟ್ಟಿದ್ದೀವಿ, AC ಸಾಹೇಬ್ರು ಕೊಟ್ಟಿದ್ದೀವಿ, DDR ಅಲ್ಲಿ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ. ನಮ್ಮದು ಸರ್ವೆ ಮಾಡೋಕ್ಕೆ ಅಭ್ಯಂತರ ಇಲ್ಲ. ನಾವು ರೈತರಿಗೆ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ಎಲ್ಲ ರೈತರಿಗೆ ಎಲ್ರಿಗೂ ಅನುಕೂಲ ಆಗಬೇಕಾದ್ರೆ ಅಮ್ಮೇರಳ್ಳಿ ರಸ್ತೆ, ಅಮ್ಮೇರಳ್ಳಿ ಇದರಿಂದ ಹಿಡಿದು ಕಲ್ಲಂಡೂರು ಗಡಿ ಭಾಗದವರಿಗೆ ಸಂಪೂರ್ಣವಾಗಿ ಸರ್ವೆ ಮತ್ತು ಕಂದಾಯ ಅಧಿಕಾರಿಗಳ ಇಲಾಖೆಯಲ್ಲಿರುವ ದಾಖಲೆಗಳ ಸಮೇತ ಸರ್ವೆ ಮಾಡಿದರೆ ನಮ್ಮ ಸರ್ವೆ ನಂಬರ್ 152 ಮತ್ತು 148ರಲ್ಲಿ ಇನ್ನೂ 3 ಅಡಿ ಹೆಚ್ಚಾಗಿ ಬಿಡಲು ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ. ದಯವಿಟ್ಟು ಪದೇ 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 ತಿಮ್ಮಣ್ಣನವರನ್ನೇ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಯಾರೇ ಆಗಲಿ ಪಿತೂರು ನಡೆಸಾಕಿದ್ರೆ ರೈತ ಸಂಘ ಸುಮ್ಮನಿರುವುದಿಲ್ಲ. ನಾವು ಹೇಳ್ತಾ ಇರ್ಕಲಿ, ನಾವು ನ್ಯಾಯಯುತ ಪರವಾಗಿದ್ದೀವಿ. ಯಾವುದೇ ಸರ್ಕಾರಿ ಜಮೀನು ಕಬಳಿಸಿ ಮಾಡ್ತಾ ಇಲ್ಲ ನಾವು. ನೀವು ಮಾಲೂರು ಮತ್ತು ಕೋಲಾರ ಮುಖ್ಯ ರಸ್ತೆ ಅಮ್ಮೇರಳ್ಳಿಯಿಂದ ಈ ಒಂದು ಕಲ್ಲಂಡೂರು ಗಡಿವರೆಗೂ ರಸ್ತೆಯನ್ನು ಅಭಿವೃದ್ಧಿ ಮಾಡಿ 8.25 ಅಡಿ ಕಾಲು ದಾರಿಯನ್ನು ಒತ್ತುವರಿ ಸರ್ವೆ ಮಾಡಿ ತೆರವುಗೊಳಿಸಿ, ಅದನ್ನು ಬಿಟ್ಟು ಏಕಾಏಕಿ ಬರೀ ಇದೇ ಹಿಡುವಳಿ ನಂಬರಲ್ಲಿ ಏನು ಬೆಗ್ಲಿ ಗಡಿ ಭಾಗದಲ್ಲಿ ಮಾತ್ರ ಮಾಡಕಟ್ಟಿದ್ರೆ ಅದಕ್ಕೆ ಆಗುವ ಪರಿಣಾಮಗಳಿಗೆ ತಾಲೂಕಾಡಳಿತವೇ ನೇರ ಕಾರಣ ಆಗುತ್ತದೆ. ಮೊನ್ನೆ ಗೌರವಾನ್ವಿತ ನ್ಯಾಯ ಏನು ಲೋಕಾಯುಕ್ತರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ದು ಯಾವುದೂ ಅಭ್ಯಂತರ ಇಲ್ಲ, ನಾವು ಬಿಡಕ್ಕೆ ರೆಡಿ ಇದ್ದೀವಿ. ಇನ್ನೂ 3 ಅಡಿ ಜಾಸ್ತಿ ಬಿಡ್ತೀವಿ. ಪದೇ ಪದೇ ಬರೀ ಬೆಗ್ಲಿ ಗಡಿಯೆಲ್ಲ ಮಾಡೋಕೆ ಬರ್ತಾ ನಾವು ಅವಕಾಶ ಕೊಡಲ್ಲ. ಎಲ್ಲ ಸಂಪೂರ್ಣವಾಗಿ ರಸ್ತೆಯನ್ನು
ಸರ್ವೆ ಮಾಡಿಸಿ ಅದನ್ನು ಅಭಿವೃದ್ಧಿ ಮಾಡಲಿ, ನಾವು 3 ಅಡಿ ಬಿಡಾಕ ರೆಡಿ ಇದ್ದೀವಿ ಅಂತೇಳಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನು ಬಿಟ್ಟು ಏಕಾಏಕಿ ಈ ಒಂದು ಹಿಡುವಳಿ ಜಮೀನುದಾರರ ಅನುಮತಿ ಮತ್ತು ಅವರಿಗೆ ಯಾವುದೇ ನೋಟಿಸ್ ನೀಡಿದ ಏಕಾಏಕಿ ಏನಾದರೂ ರಸ್ತೆಯನ್ನು ಬಲವಂತವಾಗಿ ತೆರವುಗೊಳಿಸಲು ಮುಂದಾದರೆ ಆಗುವ ಅನಾಹುತಗಳಿಗೆ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳಿಗೆ ನೇರ ಕಾರಣರಾಗ್ತಾರೆ. ಯಾಕಂದರೆ ನಿನ್ನೆ ನಡೆದಿರುವಂಥ ಸರ್ವೆಯಲ್ಲಿ ಈ ಒಂದು ನಾವೇನು ಇಲ್ಲಿ ಇವತ್ತು ತಾಲೂಕು ಆಡಳಿತಕ್ಕೆ ಮನವಿ ಮಾಡೋ ವಿಡಿಯೋ ಮಾಡ್ತಾ ಇದ್ದೀವಿ, ಈ ಜಾಗದಲ್ಲಿ ಸರ್ವೆ ಆಗಿಲ್ಲ. ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ವರದಿ ಕೊಡಲು ಹಿರಿಯ ಅಧಿಕಾರಿಗಳ ಒತ್ತಡದಿಂದ ಅವರೇ ಬರ್ಕೊಂಡು ಹೋಗಿದ್ದಾರೆ. ನಮ್ಮ ಹಿಡುವಳಿದಾರ ತಿಮ್ಮಣ್ಣವರು ಸಹ ಅದಕ್ಕೆ ಸಹಿ ಹಾಕಿಲ್ಲ. ದಯವಿಟ್ಟು ನಮಗೆ ಎಲ್ರಿಗೂ ನ್ಯಾಯ ಸಿಗಬೇಕು, ರೈತರಿಗೆಲ್ಲ ನ್ಯಾಯ ಸಿಗಬೇಕು. ಅಮ್ಮೇರಳ್ಳಿಯಿಂದ ಕಲ್ಲಂಡೂರವರೆಗೂ ಸಂಪೂರ್ಣವಾಗಿ ಕಾಲ್ದಾರಿ ಒತ್ತುವರಿ ತೆರವುಗೊಳಿಸಬೇಕು. 2004ರಿಂದ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿಕೊಂಡು ಬರ್ತಾನೆ ಇದ್ದಾರೆ. 2004ರಲ್ಲೇ ಕಲ್ಲಂಡೂರು ಇದು ಬಿಗ್ಲಿ ಅಮ್ಮೇರಳ್ಳಿಯಿಂದ ಕಲ್ಲಂಡೂರವರೆಗೂ ಸರ್ವೆ ಮಾಡಿಸಿ ಎಲ್ಲ ಜಮೀನುಗಳಲ್ಲೂ ಬಿಡ್ತೀವಿ ಅಂತಂದರೆ ನಂದು ಬಿಡಕ್ಕೆ ರೆಡಿ ಇರ್ತೀನಿ. ಇಲ್ಲವಾದರೆ ನನ್ನೇ ಜಮೀನನ್ನ ಟಾರ್ಗೆಟ್ ಮಾಡಿ ನಾನು ಪರಿಶಿಷ್ಟ ಜಾತಿಗೆ ಸೇರಿದವನೆಂದು ನಮ್ಮ ಮಂಗಸಂದ್ರ ಗ್ರಾಮದ ಕೆಲವು ಸರ್ವರ್ಣೀಯರು ನನ್ನ ಮೇಲೆ ಇಲ್ಲ ಸಲ್ಲದ ದೌರ್ಜನ್ಯ ಮಾಡಿ ನನ್ನ ಕಿರುಕುಳ ಕೊಡ್ತಾ ಬಂದಿರುತ್ತಾರೆ. ನಾನು SP ಆಗಲಿ ST ಸೆಲ್ಗಾಗಲಿ ಆಯೋಗಕ್ಕಾಗಲಿ ಎಲ್ಲ ಕಂಪ್ಲೇಂಟ್ಗಳು DC ಎಲ್ರಿಗೂ ದಂಡಾಧಿಕಾರಿಗಳಿಗೆ AC ಪದೇ ಪದೇ ಸುಮಾರು ಒಂದು 20 ಸಾರಿ ಅರ್ಜಿಗಳನ್ನು ಕೊಟ್ಟಿರುತ್ತೇನೆ. ಇದುವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ. ಆದರೆ ಏಕಾಏಕಿ ಮನೆ ತಹಸೀಲ್ದಾರ್ ಬಂದ್ಬಿಟ್ಟು ಸೋಮವಾರ ಇವ್ರು ಕಳಿಸ್ಬಿಟ್ಟು 1 ಗಡಿ ಮಾತ್ರ ಮಾಡಿಸಿದ್ದಾರೆ. ಆದರೆ ನನ್ನ ಜಮೀನಲ್ಲಿ ನಾನು ಮಾಡಿಸ್ಲಿಲ್ಲ. ಎಲ್ಲ ಉದ್ದಕ್ಕೂ ಮಾಡಿ ನಾನು ಸೈನ್ ಹಾಕ್ತೀನಿ ಅಂತೇಳಿ ಸೈನ್ ಹಾಕದೆ ಕಳಿಸಿರುತ್ತೇನೆ. ಆದ್ದರಿಂದ ದಯವಿಟ್ಟು ಅಮ್ಮೇರಳ್ಳಿಯಿಂದ ಕಲ್ಲಂಡೂರವರೆಗೂ ಎಲ್ಲ ಸರ್ವೆ ಮಾಡಿಸಿ ಬಿಡುಗಡೆ ಮಾಡಿಸಿದ್ರೆ ನನ್ನ ಅಭ್ಯಂತರವೇನು ಇಲ್ಲ, ನಕಾಶೆಯಲ್ಲಿರೋ ಪ್ರಕಾರ. ಆಮೇಲೆ ಏನಾದ್ರೂ ಇವರು ಏನಾದರೂ ನನಗೆ ತಿಳುವಳಿಕೆ ಮಾಡದೆ ಇದು ಒತ್ತುವರಿ ಮಾಡಿದ್ದೆ ಆದರೆ ನಾನಿಲ್ಲಿ ಪ್ರಾಣ ತಕೊಳ್ಳೋಕ್ಕೂ ರೆಡಿ ಇರ್ತೀನಿ. ಆಗುವಾಗಲಿ ನೀವೇ ಜವಾಬ್ದಾರು.